ಒಂದು ಕಡೆ ರಿಷಬ್ ಶೆಟ್ಟಿಯವರ ನಿರ್ದೇಶನದ ಕನಸಿನ ಕೂಸು ಕಾಂತಾರ ಚಾಪ್ಟರ್ 1 500 ಕೋಟಿ ಕ್ಲಬ್ಬನ್ನು ದಾಟಿ ಮುನ್ನುಗ್ತಾ ಇದೆ. ವಿಶ್ವ ಸಿನಿಮಾ ಮ್ಯಾಪ್ನಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನವೆಂಬರ್ 28ಕ್ಕೆ ಅದೇ ಸಂಸ್ಕೃತಿಯ ಅನಾವರಣವನ್ನು ಇನ್ನೊಂದು ಜಗತ್ತಿಗೆ ಕರ್ಕೊಂಡು ಹೋಗುವಂತಹ ಒಂದು ಆಸೆಯಲ್ಲೇ ಕೊರಗಜ್ಜ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರ ನಿರ್ದೇಶಕರು ಸುಧೀರ್ ಅತ್ತಾವರ್ ಅವರು ಬಹಳ ಕಾನ್ಫಿಡೆನ್ಸ್ನಲ್ಲಿ ಇದ್ದಾರೆ. ತಮ್ಮ ಕಥೆಯ ಬಗ್ಗೆ ಒಂದಷ್ಟು ಕರ್ನಾಟಕ ನ್ಯೂಸ್ ಬಿಟ್ ಜೊತೆ ಕೂಡ ತಮ್ಮ ಆಲೋಚನೆಗಳನ್ನು ಹಂಚ್ಕೊಳ್ತಾ ಹೋಗ್ತಾರೆ. ಸುಧೀರ್ ಸರ್, ಒಂದು ಮಾತಿತ್ತು, ಈ ನಂಬಿಕೆಗಳಿಗೆ ಆಚರಣೆಗಳಿಗೆ ಸಾಕಷ್ಟು ವರ್ಷಗಳಿಂದ ಒಂದು ತಿಕ್ಕಾಟ ನಡೀತಾ ಇದೆ. ವಿಜ್ಞಾನ ಬೇರೆ, ಆಚರಣೆಗಳು ಬೇರೆ, ನಂಬಿಕೆಗಳು ಬೇರೆ ಅಂತ. ಸಿನಿಮಾದಲ್ಲಿ ಅದನ್ನು ತೋರಿಸೋದಕ್ಕೆ ಹೊರಟಿದ್ದೀರಾ ಅನ್ನುವಂಥ ಒಂದು ಕುತೂಹಲ. ಏನಕ್ಕಂದರೆ ನಾವು ಮೇಕಿಂಗು ಮತ್ತು ಟೀಸರನ್ನು ನೋಡಿದಾಗ ಸಾಕಷ್ಟು ಯೋಚನೆಗಳು ಬಂತು. ನಿಮ್ಮ ಒಂದು ಸ್ಪಷ್ಟನೆ ಇದ್ರ ಬಗ್ಗೆ. ಭಾರತೀಯ ಸಿನಿಮಾ ಶುರುವಾಗಿರೋದೇ ಸತ್ಯ ಹರಿಶ್ಚಂದ್ರದಿಂದ. ಆ ಸತ್ಯ ಹರಿಶ್ಚಂದ್ರ ಕೂಡ ದೈವಾಂಶ ಸಂಭೂತ ವ್ಯಕ್ತಿ ಅಲ್ವಾ? ವಾಲ್ಮೀಕಿ, ವಿಶ್ವಾಮಿತ್ರ ಅವರ ಹಾಗಿರಬೇಕಾದ್ರೆ ಸಿನಿಮಾಗಳಲ್ಲಿ ದೇವರನ್ನು ತೋರಿಸೋದ್ರಲ್ಲಿ ನಂಬಿಕೆ ಮತ್ತು ಆಚರಣೆ ಹೇಗೆ ಅಡಚಣೆ ಆಗ್ತಾ ಇದೆ? ಆಚರಣೆ ಇಲ್ಲ. ನಮ್ಮ ಸಂಸ್ಕೃತಿ ಅದರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ರಾಮನ ಬಗ್ಗೆ ಸಿನಿಮಾ ಮಾಡ್ತಾರೆ, ಕೃಷ್ಣನ ಬಗ್ಗೆ ಸಿನಿಮಾ ಮಾಡ್ತಾರೆ, ದುರ್ಗೆ ಬಗ್ಗೆ ಸಿನಿಮಾ ಮಾಡ್ತಾರೆ. ಆವಾಗೆಲ್ಲ ಈ ಥರ ತೊಂದರೆಗಳು ಯಾವುದೂ ಇರಲಿಲ್ಲಲ್ಲ. ಇವಾಗ ನಮ್ಮ ಭಾಗದ ದ್ರಾವಿಡ ಸಂಸ್ಕೃತಿಯ ದೈವಗಳನ್ನು ತೋರಿಸಿದಾಗ ಯಾಕಿಷ್ಟು ಘರ್ಷಣೆಗಳು ಅಥವಾ ಇಷ್ಟು ಅದರ ಬಗ್ಗೆ ಅಬ್ಜೆಕ್ಷನ್ ಮೇಲೆ ಮಾತುಗಳು ಯಾಕೆ ನಾವು ನಮ್ಮ ದೈವಗಳನ್ನು ತೋರಿಸಬಾರ್ದಾ? ಈಗ ದೈವ ಏನಿದೆ ಅಲ್ಲಿರುವಂಥದ್ದು ನಮ್ಮದಾಗ ಪಂಜುರ್ಲಿ ಆಗಿರ್ಬೋದು, ಅಥವಾ ನನ್ನ ಕೊರಗಜ್ಜ ಆಗಿರ್ಬೋದು, ಗುಳಿಗ ಆಗಿರ್ಬೋದು, ಪಾಷಾಣಮೂರ್ತಿ ಆಗಿರ್ಬೋದು, ಇವರೆಲ್ಲ ಒಂದು ಟೈಮಲ್ಲಿ ಒಂದು ಸಮಯದಲ್ಲಿ ಮನುಷ್ಯರಾಗಿದ್ದವರು. ಮನುಷ್ಯ ತನ್ನ ದೇಹವನ್ನು ಬಿಟ್ಟು ಆ ನಂತರ ಏನಿದೆ ಅದೊಂದು ಆತ್ಮ ಶಕ್ತಿ ಅಂತಾಗುತ್ತೆ. ಅದು ಪವರ್ಫುಲ್ ಆಗಿದ್ದರೆ ನಾವು ದೈವದ ರೀತಿಯಲ್ಲಿ ಅದನ್ನು ಆರಾಧನೆ ಮಾಡ್ತೇವೆ. ಸೊ ಅದರ ಹಿನ್ನೆಲೆ ಕಥೆಯನ್ನು ನಾನು ಸಿನಿಮಾ ಮಾಡೋದ್ರಲ್ಲಿ ಏನು ತಪ್ಪಿದೆ? ಯಾವ ದೈವವು ದೈವ ನರ್ತಕರ ಸೊತ್ತಲ್ಲ. ಇಲ್ಲೇನೀಗ ಆಗ್ತಾ ಇದೆ ಅಂದರೆ, ದೈವ ನರ್ತಕರು ಹೋಗಿ ಯಾವುದದು ಪುಲ್ಚಂಡಿ ದೈವಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಆಮೇಲೆ ನನ್ನ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾರೆ ಅಂತ. ಸರ್, ನಾನು ಕೇಳೋದು, ಈ ದೈವ ನರ್ತಕರು ಇದರ ಆವೇಶದ ಇದರಲ್ಲಿರ್ತಾರೆ, ಯಾವುದು ಪಂಜುರ್ಲಿ ಥರ ಕುಣಿತಾರೆ ಅಥವಾ ಜುಮಾದಿ ಥರ ಕುಣಿತಾರೆ. ಇನ್ನೊಂದು ಕ್ಷಣದಲ್ಲಿ ಹೋಗಿ ತಟ್ಟೆ ಇಟ್ಕೊಂಡು ಅದೇ ಅಟೈರಲ್ಲಿ, ಅದೇ ವೇಷಭೂಷಣದಲ್ಲಿ, ಅದೇ ಪಂಜುರ್ಲಿ ಇದರಲ್ಲಿ ತಗೊಂಡು ದುಡ್ಡು ಕೇಳ್ತಾರೆ. ಅಲ್ಲಿ ಅಲ್ವ ಅವರು ಮಾಡುವಂಥದ್ದು ಇದು ಏನು ದೈವಕ್ಕೆ ಒಂದು ಇನ್ಸಲ್ಟ್. ನಾವು ಸಿನಿಮಾದವ್ರು ಖಂಡಿತ ಇನ್ಸಲ್ಟ್ ಮಾಡೋಲ್ಲ. ಅಲ್ಲಿನ ಒಳ್ಳೆ ವಿಚಾರಗಳನ್ನು ನಾವು ಜನರಿಗೆ ತೋರಿಸ್ತಾ ಇದ್ದೇವೆ. ಸೊ ಯಾವತ್ತೂ ಇದು ನಂಬಿಕೆ ಮತ್ತು ಆಚರಣೆಗೆ ಯಾವತ್ತಿದು ಧಕ್ಕೆ ಬರೋ ಥರ, ಕುಂದು ಆಗೋ ಥರ ನಾವು ಮಾಡೋದಿಲ್ಲ. ಸರ್, ಪ್ರಸ್ತುತ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಾ, ಇಂಡಸ್ಟ್ರಿಯಲ್ಲಿ ಏನೇನಾಗ್ತಾ ಇದೆ ಅಂತ. ಕಾಂತಾರ ಸಿನಿಮಾ ರಿಲೀಸ್ ಆಗಿದೆ, ಒಂದಷ್ಟು ನೆಗೆಟಿವ್ ಕಾಮೆಂಟ್ಸ್ಗಳು ಬರ್ತಾ ಇದೆ. ಒಂದು ವರ್ಗ ಬಹಳ ಅದ್ಭುತವಾಗಿದೆ ಚಿತ್ರ ಅನ್ನುವಂಥ ಒಂದು ರೆಸ್ಪಾನ್ಸನ್ನು ಕೊಡ್ತಾ ಇದೆ. ಹೊಂಬಾಳೆ ಫಿಲಮ್ಸು ಮೊನ್ನೆ ಒಂದು ಪೋಸ್ಟ್ ಹಾಕುತ್ತೆ, ಈ ಚಿತ್ರದ ಸಂಬಂಧವಾಗಿ ಯಾರಾದರೂ ದೈವಗಳನ್ನು ಅಪಹಾಸ್ಯ ಮಾಡೋದು ಮತ್ತು ಮೈ ಮೇಲೆ ಬಂದಂಥ ಆ್ಯಕ್ಟ್ ಮಾಡೋದು, ಇದನ್ನೆಲ್ಲ ಮಾಡಿದ್ರೆ ನಾವು ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ. ಇದ್ರ ಬಗ್ಗೆ ನಿಮ್ಮ ಇಮಿಡಿಯೇಟ್ ರಿಯಾಕ್ಷನ್ ಏನು? ಸರ್, ಈಗ ಈ ವೇಷ ಹಾಕ್ಕೊಂಡು ಓಡಾಡೋದನ್ನು ಎಲ್ಲೂ ನಿಲ್ಸೋಕ್ಕಾಗ್ತಾ ಇಲ್ಲ ಸರ್. ಯಾವುದೇ ಪ್ರೊಸೆಷನ್ ನೋಡ್ಬೋದು, ಯಾವುದೇ ಹಬ್ಬ ಹರಿದಿನ ಉತ್ಸವಗಳ ನೋಡ್ಬೋದು, ಅಲ್ಲೆಲ್ಲ ವೇಷಗಳನ್ನು ಹಾಕಿ ಹೋಗ್ತಾರೆ. ಈಗ ನೀವು ರಾಮನವಮಿಗೆ ಹೋದರೆ ರಸ್ತೆಯಲ್ಲೆಲ್ಲ ಹನುಮಂತನ ವೇಷ ಹಾಕ್ಕೊಂಡೆಲ್ಲ ಹೇಗೆ ಸ್ಟಾಪ್ ಮಾಡ್ತೀರಾ ಸರ್? ಅದೊಂದು ಜನರು ಅದರಿಂದ ಇನ್ಸ್ಪೈರ್ ಆಗಿರ್ತಾರೆ. ಅಪಹಾಸ್ಯ ಅನ್ನುವಂಥದ್ದು ಕಂಡ್ರೆ ಅದಕ್ಕೆ ಯಾರ್ದು ಸಪೋರ್ಟ್ ಇಲ್ಲ. ಬಟ್ ಜನರು ಅದರಿಂದ ಇನ್ಸ್ಪೈರ್ ಹಾಕಿ ಮಾಡೋದು. ಈಗ ನಾನು ನೋಡಿದ್ದೀನಿ ಕೆಲವು ವೀಡಿಯೋಗಳು, ಲೈಕ್ ಥಿಯೇಟ್ರಲ್ಲಿ ಇರ್ಬೇಕಾದ್ರೆ ಅವ್ರ ಮೈ ಮೇಲೆ ಕೂತಲ್ಲೇ ಶಕ್ತಿ ಬರುತ್ತೆ ಅಂತ. ಈ ಕೂತಲ್ಲೇ ಶಕ್ತಿ ಬರುವಂಥದ್ದು ಭಾಳ ಕಷ್ಟಗಳು ಕ್ರಿಶ್ಚಿಯನ್ಸಲ್ಲೂ ಇದೆ, ಬೇರೆ ಕಮ್ಯುನಿಟಿಯಲ್ಲೂ ಇದೆ, ನಮ್ಮಲ್ಲೂ ಹಿಂದೂಗಳಲ್ಲೂ ಇದೆ. ಸೊ ಆ ಥರ ಮೈ ಮೇಲೆ ಬರೋದನ್ನು ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ. ಬಟ್ ಅಪಹಾಸ್ಯ ಮಾಡೋದು ಮಾತ್ರ ಅದು, ಯಾಕಂದರೆ ಅದ್ರ ಮೇಲೆ ನಮಗೆ ನಂಬಿಕೆ ಇದೆ. ನಂಬಿಕೆ ಇಲ್ಲದವ ಮಾತ್ರ ಆ ಥರ ಅಪಹಾಸ್ಯ ಮಾಡ್ತಾ ಇದ್ದಾನೆ ಅಲ್ವಾ? ನಂಬಿಕೆ ಇದ್ದವ್ರು ಯಾರು ಅಪಹಾಸ್ಯ ಮಾಡೋಲ್ಲ. ನಾವೆಲ್ಲ ಅದರ ಆರಾಧಕರು. ಆರಾಧನೆ ಮಾಡುವವರು ಯಾವತ್ತು ಅಪಹಾಸ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಾನೂನಾತ್ಮಕ ಕ್ರಮ ಅನ್ನುವಂಥದ್ದು ಅದು ಅವ್ರು ಯಾವ ಥರ ತಗೊಳ್ತಾರೆ ಅನ್ನೋದು ಅವರಿಗೆ ಬಿಟ್ಟಿರೋದು. ಅದು ಯಾವ ಥರ ಕಾನೂನು ಚೌಕಟ್ಟಿನೊಳಗೆ ಬರುತ್ತೆ ಅಂತ ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ.
ಸರ್, ಈ ಚಿತ್ರ ಮಾಡುವಾಗ ಪ್ರೀ ಪ್ರೊಡಕ್ಷನ್ ಅಂಗವಾಗಿ ಒಂದಷ್ಟು ಪೂರ್ವ ತಯಾರಿಗಳನ್ನು ಮಾಡೇ ಇರ್ತೀರಾ ನೀವು. ನಿಮ್ಮ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರೋ ಶ್ರುತಿ ಮೇಡಮ್ ಹೇಳ್ತಾ ಇದ್ರು, ಸಾಕಷ್ಟು ಬಾರಿ ನಾವು ಯಾವುದೋ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದಾಗ ನಮಗೆ ಕೆಟ್ಟದೇ ಆಗುತ್ತೆ, ಏನೋ ಒಂದು ಅಶುಭ ಸೂಚನೆ ಸಿಗುತ್ತೆ ಅಂತ. ಮೈಮೇಲೆ ಬರೋದು, ಅಡಚಣೆಗಳಾಗೋದು ಮತ್ತು ಶೂಟಿಂಗ್ ಸಮಯದಲ್ಲಿ ಏನೋ ತೊಂದರೆಗಳಾಗೋದು, ಸಮಸ್ಯೆಗಳಾಗೋದು, ಇದೆಲ್ಲ ರಿಷಬ್ ಶೆಟ್ಟಿ ಅವ್ರಿಗೂ ಆಗಿತ್ತಂತೆ. ನಾನು ಸಾವಿನ ದವಡೆಯಿಂದ ಕಾಪಾಡ್ಕೊಂಡು ಬಂದೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ವೇದಿಕೆ ಮೇಲೆ ಹೇಳಿದರು ರಿಷಬ್ ಶೆಟ್ಟರು. ಇದನ್ನೆಲ್ಲ ಒಬ್ಬ ಸೃಷ್ಟಿಕರ್ತನಾಗಿ, ನಿರ್ದೇಶಕನಾಗಿ ಹೇಗೆ ನೋಡ್ತೀರಾ ನೀವು? ಅಲ್ಲ, ಅದು ನಮಗೂ ಆಗಿದೆ ಸರ್. ನಾನು ನಿಮಗೆ ಇನ್ನೂ ಹೇಳ್ತೀನಿ, ನಾನು ಆವಾಗ ಹೇಳಬೇಕಾಗಿತ್ತು. ನಾನು ಬಾಂಬೆಲಿರೋದು, ಓಕೆ. ನಂದೇ ಪ್ರೊಡಕ್ಷನ್ ಸ್ಟುಡಿಯೋಲ್ಲಿದೆ. ನಮ್ಮ EP ವಿದ್ಯಾಧರ್ ಸರ್ ಶ್ರುತಿ ಮೇಡಮ್ಗೆ ಫೋನ್ ಮಾಡಿ, ನಾನಂದರೆ ಪಾತ್ರಗಳ ಆಯ್ಕೆ ಮಾಡ್ತಾಯಿದ್ದೆ, ಬೇರೆ ಬೇರೆ. ಸೊ ಬೈರಕ್ಕೆ ಪಾತ್ರ ಮಾಡಬೇಕಾದ್ರೆ ನನ್ನ ಆಯ್ಕೆ ಇದ್ದದ್ದು, ಮೊದಲ ಆಯ್ಕೆ ಶ್ರುತಿ ಮೇಡಮ್. ಸೊ ವಿದ್ಯಾಧರ್ ಸರ್ ಹೇಳಿದ್ರಂತೆ, ಡೈರೆಕ್ಟ್ರ್ ಬರ್ತಾ ಇದ್ದಾರೆ ಇನ್ನೊಂದು 3 ದಿನದಲ್ಲಿ ಮೇಡಮ್, ಕತೆ ನಾಳೆ ಡೈರೆಕ್ಟ್ರ್ ಬರ್ತಾ ಇದ್ದಾರೆ, ಕತೆ ಹೇಳ್ತಾರೆ ಮೇಡಮ್. ಡೈರೆಕ್ಟ್ರಾ? ಬಂದ್ರಲ್ಲ ಅವರು, ಯಾವತ್ತು? 3 days ಆಯಿತು ಬಂದು. ಯಾವುದ್ರ ಬಗ್ಗೆ ಕತೆ ಹೇಳಿದರು? ಅದೇ ಬೈರಕ್ಕೆ ಪಾತ್ರ. ಸರ್, ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಬರೆದ ಲೈನ್ಸ್ಗಳನ್ನು ಶ್ರುತಿ ಮೇಡಮ್ ವಿದ್ಯಾಧರ್ ಸರ್ಗೆ ಹೇಳ್ತಾ ಇದ್ರಂತೆ, ಇದು ಪಾತ್ರ ಹೀಗಿದೆ, ಪಾತ್ರ ವಿಶ್ಲೇಷಣೆ ಹೀಗೆ. ನಾನು ಇನ್ನೂ ಬಾಂಬೆಲಿದ್ದೀನಿ, ಇವರಿಗೆ ಡೌಟ್ ಬಂತು. ಅವರು ನನಗೆ ಹೇಳೋದು ಹೋಗಿದೆಯಾ ಅಂತ. ಇಂತಹ ಒಂದು ಏನು ಅತಿಮಾನುಷ ಶಕ್ತಿಗಳ ಒಂದು ಈ ಇರುವಿಕೆಯ ಬಗ್ಗೆ ಈ ಸಿನಿಮಾ ಮಾಡುವಾಗ ನಮಗೆ ಆಗಿದೆ. ಸಾವಿನ ದವಡೆಯಲ್ಲಿ ಹೇಳಿದೆನಲ್ಲ, ಒಮ್ಮೆ ಫುಲ್ಲು ಮಾಬ್ ಬಂದು ಅಟ್ಯಾಕ್ ಮಾಡಿತ್ತು, ಗಿಲ್ವಾರೆಲ್ಲ. ನಾನು ಒಬ್ಬನೇ ಇದ್ದೆ ಆ ಜಾಗದಲ್ಲಿ, ನನ್ನ ಬೌನ್ಸರ್ಗಳು ಕೂಡ ಓಡೋಗಿದ್ರು. ನನಗನ್ಸುತ್ತೆ ಈ ಕೊರಗಜ್ಜೆ ಇದ್ದದ್ರೆ ನಾನು ಅವತ್ತು ಬದುಕೊಂಡೆ ಅಂತ. ನನಗೆ ಬೇರೆ ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಮಾಡಿದಾಗ ನಾನು ನನ್ನ ಆ್ಯಕ್ಟರ್ಗೆ ನಾನು ಹೀಗೆ ಪುಷ್ ಮಾಡಿಕೊಂಡು ಹೇಳ್ತಾ ಇದ್ದೇನೆ, ಈ ಥರ ಹೋಗಬೇಕು ಅಂತ. ಸರ್, ನಾನು ವಿಡಿಯೋ ಕೂಡ ನನಗೆ ಕೊಡ್ತೀನಿ. ಆ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಕೂಡ ಆಯ್ತದ್ದು. ಯಾವುದೋ ಶಕ್ತಿ ಬಂದು ನನ್ನ ಪುಷ್ ಮಾಡಿತ್ತು. ಐ ವಾಸ್ ಲಿಟ್ರಲಿ ನನಗೆ ಫ್ಲೈಯಿಂಗ್ ಆ್ಯಂಡ್ ಒಂದು 2 ಮೀಟ್ರ್ ದೂರ ಹೋಗಿ ಬಿದ್ದಿದ್ದೀನಿ. ಹೀಗೆ ನನಗೆ ನಾನು ಬಿದ್ದ ರಭಸಕ್ಕೆ ಶ್ರುತಿ ಮೇಡಮ್ ಹೇಳ್ತಾಯಿದ್ರು, ಸರ್ ನಿಮ್ಮ ಮೂಗು ಮುಸುಳು, ಯಾಕಂದರೆ ಅಲ್ಲಿ ಎಲ್ಲ ಚೂಪ್ ಕಲ್ಲುಗಳು, ಬಾರಿ ಕಾಲ ನಡುಗಾಗಲ್ಲ ಅಂಥ ಜಾಗದಲ್ಲಿ ಬಿದ್ದಿದ್ದೇನೆ ಸರ್, ನನಗೆ ಏನೂ ಆಗಿಲ್ಲ ಸರ್. ಸೊ ದೈವಗಳನ್ನು ನಾವು ನಂಬಿಕೊಂಡು ಒಂದು ಕೆಲಸಕ್ಕೆ ಕೈ ಹಾಕಿದರೆ, ದ್ರೌಪದಿಯನ್ನು ಹೇಗೆ ಮಾನಭಂಗ ಮಾಡಿದಾಗ ಲಾಸ್ಟ್ ಕೃಷ್ಣ ಅಂತ ಹೇಳುವಾಗ ಬಂದು ಹೇಗೆ ಕೃಷ್ಣ ಕಾಪಾಡಿದ, ಇದರ ಇರುವಿಕೆ, ಇದರ ಸಾಕ್ಷಾತ್ಕಾರ ನನಗೆ ಈ ಸಿನಿಮಾ ಸಮಯದಲ್ಲಿ ಆಗಿತ್ತು. ಅದು ರಿಷಭಿಗಾಗಿರ್ಬೋದು, ಯಾರಾದರೂ ಅಷ್ಟು ಭಕ್ತಿ, ಅಷ್ಟು ನಂಬಿಕೆ ಮುಖ್ಯ ಸರ್. ಓಕೆ ಸರ್, ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಚೆನ್ನಾಗಿದೆ. ಸಿನಿಮಾ ಕೂಡ ಎಲ್ಲ ಭರವಸೆಗಳನ್ನು ಉಳಿಸ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಇವಿಷ್ಟು ನಿರ್ದೇಶಕರಾಗಿರುವಂಥ ಸುಧೀರ್ ಅತ್ತವರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬಿಟ್.